ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸರ್ 106 ದಿನ ಆಯ್ತು ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರಕ್ಕೆ ಬೇಕು, ಒಂದು PPP ಅನ್ನು ಕೈ ಬಿಡಬೇಕಂತ ಹೋರಾಟ ಮಾಡ್ತಾ ಇದ್ದೀರಿ. ಇದರ ಅಂಗವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಕುಂಡ್ರಿಕ್ ಹೋಗಿದ್ದೀರಿ. ಅಲ್ಲಿ ನಡೆದಂತ ಏನ್ ನಡೀತು ಸರ್ ಅಲ್ಲಿ? ಇವತ್ತ ಬೆಳಗ್ಗೆ ನಾವು 10 ಗಂಟೆಗೆ ಅವ್ರ ಮನೆ ಹತ್ರ ನಾವು ಹೋರಾಟ ಮಾಡಬೇಕು ಅಂತೇಳಿ ನಾವು ಮುಗಳಕೋಡ್ ಮಠದಿಂದ ಅವ್ರ ಮನೆಗೆ ಹೋಗ್ಬೇಕಂತೇಳಿ ನಿಂತಿದೀವಿ ಎಲ್ಲರೂ. ಇಲ್ಲಿನೂ ಅರ್ಧ ಜನ ಮಾತ್ರ ಹಿಡ್ಕೊಂಡು ಹೋಗ್ಯಾರ. ಒಂದ್ 20-30 ಜನದ ಮಾತ್ರ ಹಿಡ್ಕೊಂಡು ಹೋಗ್ಯಾರ. ಮಹಿಳೆಯರನ್ನ ಒಂದ್ 10 ಜನ, ಒಂದ್ 25 ಜನ ಪುರುಷರನ್ನ ಹಿಡ್ಕೊಂಡು ಹೋಗಿದಾರ. ಇವತ್ತು ನಾವಲ್ಲಿ ಏನ್ ಮಾಡ್ಬೇಕಂತ ಮಾಡಿದೀವಿ ಅಂದ್ರೆ ಶಾಂತಿಯುತವಾದಂತ ಧರಣಿ ಮಾಡ್ಬೇಕು ಅವ್ರ ಮನೆ ಮುಂದ. ನಮ್ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತೇಳಿ MB ಪಾಟೀಲ್ರ ಮನೆ ಮುಂದೆ ಧರಣಿ ಮಾಡ್ಬೇಕಂತ ಹೋಗಿದ್ದೀವಿ. ಮೊದಲಿಗೆ ಏನ್ ಮಾಡಿದ್ರ ಅಂದ್ರೆ ಬಂದವರ ನೀವು ಮುಂದೆ ಹೆಜ್ಜೆ ಇಡಬೇಡ್ರಿ, ನೀವು ಮುಂದೆ ಹೆಜ್ಜೆ ಇಡ್ಲಾರ್ದ ಹಿಂದಕ್ಕೆ ಇಲ್ಲೇ ನಿಂತ್ಕೋಬೇಕಂತೇಳಿ ಮೊದಲ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ರು. ಸಿವಿಲ್ ಡ್ರೆಸ್ ಮ್ಯಾಗ ಬಂದಿದ್ರು ಪೊಲೀಸರು ಅಂತ ಆಮೇಲೆ ಗೊತ್ತಾಗ್ತ ನಮಗೆ. ಸಿವಿಲ್ ಡ್ರೆಸ್ ಮ್ಯಾಗ ಬಂದು ಸ್ವಾಮೀಜಿ ಅವರ ಸ್ವಾಮೀಜಿ ಅವ್ರನ್ನ ಮುಂದೆ ಮಾಡಿದ್ವಿ. ಮುಂದೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು, ಮೊದಲಿಗೆ ಸ್ವಾಮೀಜಿ ಅವರ ಕಿಶೆದಾಗಿಂದ ಮೊಬೈಲ್ ತಕೊಂಡ್ಬಿಟ್ರು. ಮೊಬೈಲ್ ತಕೊಳ್ಳೋಣ ಸ್ವಾಮೀಜಿ ಅವ್ರು ದುಃಖಿ, ನನ್ನ ಮೊಬೈಲ್ ನೀವು ಯಾಕೆ ತಗೋತೀರ ಸಹಜವಾಗಿ. ಅವ್ರ ಪೊಲೀಸ್ ಅಂತ ಗೊತ್ತಿಲ್ಲ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಪೊಲೀಸರವ್ರಂತೂ ಗೊತ್ತಿಲ್ಲ. ಅವ್ರನ್ನ ನುಗ್ಸೋಣ ಅವ್ರನ್ನ ಮತ್ತೆ ಹೊಡೆದು ಮಾಡ್ಕೊಂಡು ವಾಪಸ್ ಗಾಡಿಯಾಗ ಹಾಕಿದ್ರು. ಗಾಡಿ ಹಾಕೋಣ ನಾವೇನ್ ಮಾಡಿದೀವಿ, ಗಾಡಿಗೆ ಕೂಡ ಅಡ್ಡ ಹಾಕಿಬಿಟ್ಟಿವಿ. ಗಾಡಿಗೆ ಅಡ್ಡ ಹಾಕಿ ಸ್ವಾಮೀಜಿ ಅವ್ರನ್ನ ತಗೊಂಡ್ ಹೋಗ್ಬೇಡ್ರಿ ಅಂತೇಳಿ ಮತ್ತೆ ನಾವು ಧರಣಿ ಮಾಡಕತ್ತೀವಿ. ಸ್ವಾಮೀಜಿ ಅವ್ರನ್ನ ಕೆಳಗಿಳಿಸಿದ್ರು. ಕೆಳಗಿಳಿಸಿ ಏನ್ ಮಾಡಿದ್ರು, ಬಂದವರು DSP ಅವ್ರು ಏನಂದ್ರು, ಇವ್ರು ರೋಡ್ ಮ್ಯಾಗ ಅಡ್ಡ ಕೂತಾರ ಅಂತೇಳಿ ವಿಡಿಯೋ ಮಾಡಿ ಇವ್ರನ್ನ ಆಮೇಲೆ ನಾವು ಹಿಡ್ಕೊಂಡು ಹೋಗ್ಬಿಡ್ದು ಅಂತೇಳಿ ಒಂದು ಐಡಿಯಾ ಹುನ್ನಾರ ಮಾಡಿಬಿಟ್ರು ಪೊಲೀಸರು ಹುನ್ನಾರ ಮಾಡಿ ನಮಗ ಇಲ್ಲ ನಾವು ದಂಡಿಗೆ ಮುಗಿಕೊಡ್ ಮಟ್ಟದ ಅಂತೇಳಿ ಕುಂಡ್ರು. ಇಲ್ಲ ಇಲ್ಲೇ ಬರೋಬ್ರ ಐತಿ, ಇಲ್ಲೇ ಕುಂಡ್ರೆ ನಮ್ದೇನ್ ತೊಂದ್ರೆ ಇಲ್ಲ ಅಂತೇಳಿ ನಮಗೆ ಹಂಗ ಐಡಿಯಾ ಹೇಳಿದ್ರು. ಹೇಳಿ ನಾವು ರೋಡ್ ಮ್ಯಾಗ ಕೊಟ್ರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇವರು ಜನರಿಗೆ ಹೋಗೋದು ಬರೋದು ತೊಂದರೆ ಮಾಡಕತ್ತಾರ ಅಂತ ಅರೆಸ್ಟ್ ಮಾಡ್ಕೊಂಡು ಎಲ್ಲಾರು ಒಂದು 20-30 ಜನ ಅರೆಸ್ಟ್ ಮಾಡ್ಕೊಂಡ್ರು. ಮತ್ತೊಂದಿಬ್ರು ಹೆಣ್ಮಕ್ಳು ಇದ್ರಲ್ಲಿ ಅವ್ರನ್ನೂ ಕೂಡ ಎಳ್ಕೊಂಡ ಇದನ್ನ ಮಾಡಿ ದೌರ್ಜನ್ಯ ಮಾಡಿ ಹೋಗ್ಬಿಟ್ರು. ಈಗ MB ಪಾಟೀಲ್ರ ಇದನ್ನ ಇವ್ರು ಎಲ್ಲ ಪೊಲೀಸರಿಗೆ ಹೇಳಿ ಮಾಡಿಸಿದವ್ರು MB ಪಾಟೀಲ್ರ ಅಂತ ನಮ್ಗೆ ಅನಿಸುತ್ತೆ. ಸರ್ ಹಾಗಾದ್ರೆ ನೀವು ಪರ್ಮಿಷನ್ ತಗೊಂಡಿದ್ದಿಲ್ವಾ ಜಿಲ್ಲಾಡಳಿತದಿಂದ? ನಿನ್ನೆ ರಾತ್ರಿ ನಾವು ಪರ್ಮಿಷನ್ ತಗೊಳಕ್ ಹೋಗ್ಬೇಕಾದ್ರೆ ಅವ್ರು ನಮಗೆ ಏನ್ ಹೇಳಿದ್ರು ಅಂತಂದ್ರ, ನೀವು ಪರ್ಮಿಷನ್ ತಗೊಂಡ ನೀವು ಉಸ್ತುವಾರಿ ಸಚಿವರ ಮನೆ ಮುಂದೆ ನೀವು ಧರಣಿ ಕುತ್ಕೊಂಡ್ರೆ ನಿಮ್ಮನ್ನ ಒಟ್ಟರು ಅರೆಸ್ಟ್ ಮಾಡ್ತೀವಿ, 10 to 20 ಅಂತ ಹೇಳಾಕ್ತಾರ. ಅಂದ್ರೆ ಇದು ನಾವು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥವ್ರದ ಏನ್ ಮೆಡಿಕಲ್ ಕಾಲೇಜ್ ನಮಗೆ ಅಟ್ಟ ಬೇಕಾಗೈತು, ಏನ್ ಅವ್ರಿಗೆ ಬೇಕಾಗೈತು, ಏನ್ ಜಿಲ್ಲೆ 25 ಲಕ್ಷ ಜನಕ್ಕೂ ಬೇಕಾಗೈತು ಅನ್ನೋದು ವಿಚಾರ ಮಾಡ್ಬೇಕಾಗೈತ್ರಿ. ಅಂದ್ರೆ ಹೋರಾಟಗಾರರಿಗೆ ಬೇಕಂತೇಳಿ ಇವತ್ತಿನ ಪೊಲೀಸ್ ಗುಂಡಾವರ್ತನೆ ನಮ್ಗೆ ಅನಿಸ್ತೈತಿ. ಹೋರಾಟಗಾರರಿಗೆ ಏನೋ ಕೊಡಂಕ ಹೋರಾಟಗಾರ ಹೆಸರ್ಲೆ ಮಾಡಿದಾರ ತರ ಅವ್ರು ಇದು ಮಾಡಾಕ್ತಾರ ನಾಟಕ. ಇವತ್ತ ಪೊಲೀಸರು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕೈಗೊಂಬೆಯಾಗಿ ಅವ್ರು ಆಟ ಆಡ್ತಾ ಇದಾರ. ಆಟ ಮಾಡಿ ನಮಗ ಆಟ ಆಡ್ತಾ ಇದಾರ. ಇವತ್ತು ಜಿಲ್ಲಾ ಉಸ್ತುವಾರಿಗೆ ನಾವು ಒಂದು ಕರೆ ಕೊಡ್ತೀವಿ. ಮೊನ್ನೆ ಡಿಸೆಂಬರ್ 1ನೇ ತಾರೀಕು ಜನ ಕೂಡಿದ್ವಿ. ನೀವು ಕೂಡ ಅವತ್ತ ಭೀಮರಾಜ್ ನ್ಯೂಸ್ ಮಾಡಿದ್ರಿ. ಅವತ್ತ ಎಷ್ಟು ಜನಸಂಖ್ಯೆ ಇದ್ದೀವಿ ನಾವು? ಸುಮಾರು 5,000 ಜನಸಂಖ್ಯೆ ಇದ್ದೀವಿ. 5,000 ಜನಸಂಖ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಹೋಗಿದ್ವಿ ಅಂದ್ರ ಇವ್ರು ಅರೆಸ್ಟ್ ಮಾಡಿದ್ರೇನ್ರಿ ನಮ್ಗ? ನಾವು ಸಾಂಕೇತಿಕವಾಗಿ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಅಂತ ನಾವು ಮಾಡಿದ್ರ ನಮಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ಏನ್ ದೊಡ್ಡ ಭಾರಿ ಇದನ್ನ ತೋರಿಸ್ಯಾರ. ಮುಂದಿನ ದಿನಮಾನ ಒಳಗ ಮೊನ್ನೆ 5,000 ಡಿಸೆಂಬರ್ 1ನೇ ತಾರೀಕು 5,000 ಜನಸಂಖ್ಯೆ ಕೊಡಿದೀವಿ. ಮುಂದಿನ ದಿನಮಾನ ಒಳಗ 10,000 ಜನಸಂಖ್ಯೆ ನಾವು MB ಪಾಟೀಲ್ರ ಮನೆ ಮುಂದೆ ಕುಂಡಿರ್ತೀವಿ. ಅವತ್ತು ತಾಕತ್ತಿದ್ರೆ MB ಪಾಟೀಲ್ರು ಒಟ್ಟರು ಅರೆಸ್ಟ್ ಮಾಡಕ್ ಎಷ್ಟು ಪೊಲೀಸರು ತರಿಸ್ತಾರ ನೋಡುನು. ಅವತ್ತು 10,000 ಜನಸಂಖ್ಯೆ ಮುಂದಿನ ದಿನಮಾನ ಒಳಗೆ MB ಪಾಟೀಲ್ರ ಮನೆ ಮುಂದೆ ಕುಂಡಿರ್ತೀವಿ. ಹೋರಾಟ ಈ ಧರಣಿ ಇಲ್ಲಿ ಸಾಂಕೇತಿಕವಾಗಿ ನಡೆದ್ರ MB ಪಾಟೀಲ್ರ ಮತಕ್ಷೇತ್ರದೊಳಗೆ 84 ಹಳ್ಳಿ ಒಳಗ ಮನೆ ಮನೆಗೆ ಪ್ರತಿಯೊಬ್ಬ ಮನೆ ಮುಂದೆ ನಾವು ಹೋರಾಟ ಮಾಡ್ತೀವಿ. ಮನೆಗೆ ಹೋಗಿ MB ಪಾಟೀಲ್ರ ಹಿಂಗ ಅನ್ಯಾಯ ಮಾಡಕತ್ತಾರ ನಮಗ. ಇವರೆಲ್ಲ ನೀರು ಕೊಟ್ಟು ಕೆರೆ ತಿಂದಾರ. ಆದ್ರೆ ಮೆಡಿಕಲ್ ಕಾಲೇಜ್ ಬಡವರಿಂದ ಕಸ್ಕೊಂಡು ಮಾರಾಕತ್ತಾರ, ಸರ್ಕಾರಿ ಆಸ್ಪತ್ರೆ ಮಾರಾಕತ್ತಾರ ಅಂತೇಳಿ ಜನರಿಗೆ ನಾವು ಹೇಳ್ತೀವಿ. ಇದನ್ನ ಈಗಲೇ ಅವ್ರು ಎಚ್ಚೆತ್ಕೊಳ್ಬೇಕು. ಇವತ್ತು ಅರೆಸ್ಟ್ ಮಾಡಿದ್ದು ನಮಗ್ ಬಹಳ ನೋವಾಗೈತಿ. MB ಪಾಟೀಲ್ರ ನಾವು ಸಾಂಕೇತಿಕವಾಗಿ ನಿಮ್ ಮನೆ ಮುಂದೆ ಧರಣಿ ಕುತ್ಕೊಂಡ್ರೆ ನಾವೇನ್ ಮಾಡ್ತಿದೀವ್ರಿ? ಧರಣಿ ಅಟ್ಟವತ್ತು ಕುತ್ಕೊತಿದೀವಿ, ಬಂದ್ ಬಿಡ್ತಿದೀವಿ. ಇಲ್ಲಿ 106 ದಿನ ಕುತ್ಕೊಂಡಿಲ್ಲ. ಈಗ 17 ದಿವಸ ರಾತ್ರಿ ನಾವು ಇದನ್ನ ಧರಣಿ ಮಾಡ್ತಾ ಇದೀವಿ. ಅದನ್ನ ತಾವು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಮಾನ ಒಳಗ ತಮಗ ಮತಕ್ಷೇತ್ರದೊಳಗ ಕಠಿಣ ಆಗ್ತೈತಿ. ನೀವು ಮುಖ ಎತ್ತಿ ತೆಗೆಯೋರು ಕೂಡ ಕಠಿಣ ಆಗ್ತೈತಿ ಅನ್ನೋದು ಈ ಮುಖಾಂತರ ಹೋರಾಟಗಾರರಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ. ಧನ್ಯವಾದ ಸರ್. ಧನ್ಯವಾದ ಸರ್. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯಿಂದ 106ನೇ ದಿವಸ ಹೋರಾಟ ನಡೀತಾ ಇದೆ. ಇದರ ಅಂಗವಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಧರಣಿ ಕುಂಡ್ರಾಕ್ ಹೋಗ್ತೀರಿ. ಅಲ್ಲಿ ಆಗ್ತಾ ಪೊಲೀಸರು ಬಹಳ ಅಮಾನ್ಯವಾಗಿ ನಡ್ಕೊಂಡ್ರು ನಿಮ್ ಜೊತೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನ್ ಸರ್ ಇದು? ನೋಡ್ರಿ, ಇವತ್ತ MB ಪಾಟೀಲ್ರ ಮನೆಗೆ ನ್ಯಾಯಕ್ಕಾಗಲು ಹೋದಂತ PPP ಕೈ ಬಿಡಿ ಸರ್ಕಾರಿ ಕಾಲೇಜ್ ಮಂಜೂರಾತಿಗೆ ಆಗ್ರಹಿಸಿ 106ನೇ ದಿನ ಇವತ್ತು ಹೋರಾಟ. 106 ದಿನ ಆದ್ರೂ ಸುಧಾ ಯಾವ ಸರ್ಕಾರಕ್ಕೂ ಇವತ್ತಿಗೂ ಅವ್ರು ಕಣ್ ತೆರೆದಿಲ್ಲ.
ಮತ್ ಇವ್ರ ಅವ್ರ ಮನಿತನ ಕೇಳಕ್ ಹೋಗ್ಯವಿ. ಯಾರಾದ್ರೂ ನ್ಯಾಯ ನಾವ್ ಬೀದಿ ಕೂತ್ರು ಅದನ್ನ ಅವ್ರ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರ ಮನಿತನ ಇವತ್ತು ಹೊರಗೆ ಕೇಳಕ್ ಹೋಗ್ಯವಿ, ನೀ ಕೊಡ್ತಿರೋ ಕೊಡಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇವತ್ತೇನೋ ಅವ್ರನ್ನ ಹೊಸ ವರ್ಷ ಅಂತೇಳಿ ಕೋಟು ಸೂಟು ಬೂಟ್ ಹಾಕ್ಯಾರ ಪೊಲೀಸ್ ಇಲಾಖೆಯವರು. ಅದು ಸ್ವಾಮೀಜಿಯವ್ರ ಮೇಲೆ ಎದೆ ಹಿಡಿದು ಹಿಂಗ್ ನುಗ್ಗಿಸಿ ಅವ್ರ ಮೊಬೈಲ್ ಕಸ್ಕೋತಾರಂದ್ರ ನೀವ್ ಹೇಳ್ಬೇಕಾಗಿತ್ತು ಸ್ವಾಮೀಜಿಯವ್ರನ್ನ, ಇಲ್ಲ ನೀವು ಹೋರಾಟ ಹಿಂಗ್ ಮಾಡ್ರಿ ಶಾಂತಿಯುತವಾಗಿ ಅವ್ರ ಮನೆಗೆ ಕೇಳಕ್ ಹೋಗ್ಯವಿ. ಏಕಾಏಕಿ ಬಂದು ಅವ್ರ ಮೇಲೆ ಎದೆ ಮೇಲೆ ಹಿಂಗ್ ನುಗ್ಗಿಸಿ ಮೊಬೈಲ್ ಕಸ್ಕೋತಾರಂದ್ರೆ ಸ್ವಾಮೀಜಿಯವರು ಉದ್ಯೋಗ ಆಗಿ ಒಂದೇಟಕ್ಕೆ ಅವ್ರ ಮಾಡಿದ ಸತ್ಯ. ಅದ ಅವ್ರ ಪೊಲೀಸ್ ಸಿವಿಲ್ ಡ್ರೆಸ್ ಮ್ಯಾಗ ಅದಾರ. ಪೊಲೀಸ್ ಇಲಾಖೆ ಅವ್ರೇನಾದ್ರೂ ಅವ್ರ ಡ್ರೆಸ್ ಮ್ಯಾಗಿದ್ರೆ ಕಾಕಿ ಡ್ರೆಸ್ ಮ್ಯಾಗಿದ್ರೆ ಅದು ನಾವೇನ್ ಗೌರವ ಕೊಡ್ಬೇಕು ಕೊಡ್ತಿದ್ವಿ. ಅವ್ರ ಪೊಲೀಸರು ಅಥವಾ ಎಂಬಿಟ್ಪೇಟರ್ ಬೆಂಬಲಿಗರು ಅನ್ನೋದು ನಮಗೆ ಒಂದು ಗೊಂದಲ ಆಗ್ಯದ. ಈಗ ಅಂತವ್ರನ್ನ ಸಂದರ್ಭ ಬಂಧಿಸ್ಯಾರ. ಈ ಹೋರಾಟಗಾರನ್ನೆಲ್ಲ ಬಂಧಿಸಿ ಬೇರೆ ಬೇರೆ ಕಡೆ ಒಯ್ದಾರ. ಕೂಡಲೇ ಆ ಬಂಧಿಸಿದಂತ ಹೋರಾಟಗಾರನ ಶೀಘ್ರದಲ್ಲಿ ಬಿಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಒಂದ್ ವೇಳೆ ಬಿಡದೇ ಇದ್ರ ಇಡೀ ರಾಜ್ಯದಂತ ಉಗ್ರವಾದ ಹೋರಾಟ ಆಗ್ತದ. ಈ ಹೋರಾಟಕ್ಕೆ ಈ ಸ್ವರೂಪ ಪಡಿಲಿಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಹೋರಾಟಗಾರನ ಎಲ್ಲಿ ಒಯ್ದಾರ, ಏನ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಿಮ್ಗೆ? ನೋಡ್ರಿ, ಈಗಾಗಲೇ ಹೋರ್ತಿ ಸ್ಟೇಷನ್ದಲ್ಲಿ ಸ್ವಲ್ಪ ಜನ ಒಯ್ದು ಇಟ್ಕೊಂಡ್ರ ಅಂತ ಬಂದದ. ಇನ್ನೊಂದ್ ಕೆಲವೊಂದು ಬೇರೆ ಬೇರೆ ಕಡೆ ಒಯ್ದಾರ. ಅಂದ್ರ ಇಲ್ಲಿ ನಗರ ಪ್ರದೇಶ ಬಿಟ್ಟು ಬೇರೆ ಬೇರೆ ಕಡೆ ಹೋರ್ತಿ ಬೇರೆ ಇಂಡಿ ಸ್ಟೇಷನ್ ಆ ಕಡೆ ಏನೋ ಒಯ್ದಾರ ಅಂತ ನಮಗ್ ಬಂದ ಮಾಹಿತಿ. ನಾವು ಕೂಡ ಅಲ್ಲಿ ಹೋರ್ತಿ ಸ್ಟೇಷನ್ ಹೋಗ್ತಾ ಇದೀವಿ. ನೋಡೋಣ ಅವ್ರ ಮೇಲೆ FR ಮಾಡಿದಾರೋ ಅಥವಾ ಏನ್ ಹಂಗೆ ಇಟ್ಕೊಂಡ್ ಕೂತಾರೋ ನೋಡ್ಬೇಕಿನ. FR ಮಾಡಿದ್ರ ಅದು ಕಾನೂನು ರೀತಿ ಅಂದ್ರೆ ನಾವೇನೋ ಅವರಿಗೆ ಜಾಮೀನನ್ನು ಕೊಡಿಸಿ ಅವ್ರಿಗೆ ನಾವು ಹೊರಗೆ ತರ್ತೇವಿ. ಆದ್ರೆ ಒಂದ್ ವೇಳೆ ಅವ್ರ ಏನಾದ್ರು FR ಮಾಡಿಲ್ಲ ಅಂದ್ರೆ ಕೂಡಲೇ ಬಿಡುಗಡೆ ಮಾಡ್ಬೇಕು. ಬಿಡುಗಡೆ ಮಾಡದೇ ಇದ್ರೆ ಈ ಹೋರಾಟ ಮತ್ತೆ ಉಗ್ರವಾಗಿ ಇಡೀ ರಾಜ್ಯಾದ್ಯಂತ ಹಬ್ಬಿಕೊಳ್ತು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಸರ್, ಉಸ್ತುವಾರಿ ಸಚಿವರಲ್ಲಿ ತಮ್ಮ ಪ್ರಾಬಲ್ಯವನ್ನು ಬಳಸರಂತ ಅನ್ಸುತ್ತಾ? ನೋಡ್ರಿ, ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಸುಪ್ರೀಂ ಯಾರಾದ್ರೆ ಉಸ್ತುವಾರಿ ಸಚಿವರೇ. ಅದೇ ಉಸ್ತುವಾರಿ ಸಚಿವರ ಮನೆಗೆ ಇವತ್ತು ನ್ಯಾಯ ಕೇಳಕ್ ಹೋಗಿವಿ. ಕೊಡ್ತಿರೋ ಅಥವಾ ಕೊಡಲು 100ನೇ 6ನೇ ದಿನ ಇವತ್ತ ಹಗಲು ಅಹೋರಾತ್ರಿ ಕೂಡ ನಡೀತಾ ಇದೆ. ಸುಮಾರು 15-18 ದಿನ ಆಯ್ತು ಅಹೋರಾತ್ರಿ ನಡೀತಿತ್ತು. ಸೊಳ್ಳೆ ನೋಡ್ರಿ ಇಲ್ಲಿ ಹೆಂಗ ಸೊಳ್ಳೆ ಇಟ್ಟಲ್ಲಿ ಕಚ್ಕೊಂಡು ರಾತ್ರಿ ಇಲ್ಲೇ ಕುಂದಿರ್ತಾರೆ. ಒಬ್ಬರಿಗೆ ಆದ್ರೂ ರಾಜಕಾರಣಿಗಳ ತಮಗ್ ಮಾನವೀಯತೆ ಐತ್ಯಾ, ತಮ್ಮ ಮನುಷ್ಯತ್ವ ಐತ್ಯಾ? ಸೊಳ್ಳೆಗಳು ಕಡ್ಸ್ಕೊಂಡು ರಸ್ತೆ ಮೇಲೆ ಕುತ್ಕೊಂಡಿವ್ರಿ. ಮತ್ತೆ ತಮಗೆ ಇವತ್ತಿಗೂ ತಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ ಮನಿತನ ನ್ಯಾಯ ಕೇಳಕ್ ಬಂದೇವ್ ನಾವು. ನಿಮಗೇನ್ ದಬ್ಬಳಿಕೆ ಮಾಡಕ ನೀವು ಬಲಿಷ್ಠ ಇಡೀ ರಾಜ್ಯಕ್ಕೆ ಗೊತ್ತದ. ನಿಮ್ ಮನೆಗೆ ನಾವೇನ್ ದಬ್ಬಳಿಕೆ ಮಾಡಕ್ ಬಂದಿಲ್ಲ, ನ್ಯಾಯ ಕೇಳಕ್ ಬಂದೇವಿ. ನ್ಯಾಯ ಕೇಳಕ್ ಮೇಲೆ ಹಲ್ಲೆ ಮಾಡ್ಲಕ್ ನೀವು ಒತ್ತಾಯ ಇದು ಮಾಡಕ್ ಹೋರಾಟ ಹತ್ಯೆ ಕೇಳಕ್ ಬಂದ ಸಂದರ್ಭದಲ್ಲಿ ಅದು ಸ್ವಾಮೀಜಿಯವರು ಪೊಲೀಸರು ಅಥವಾ ಅವರ ಬೆಂಬಲಿಗರು ಅಂತೇಳಿ ಗೊತ್ತಾಗದೆ ಅದು ಒಂದು ಕೈ ಮಾಡಿದ್ದಾರೆ ಅವ್ರಿಗೆ. ಯಾಕಂದ್ರೆ ನಾವೇನ ಕ್ಷಮೆ ಕೇಳೋ ಸಂದರ್ಭನೇ ಇಲ್ಲ. ಯಾಕಂದ್ರ ಸ್ವಾಮೀಜರ ಮೇಲೆ ಎದಿ ಮೇಲೆ ನುಗ್ಗಿಸಿ ಮೊಬೈಲ್ ಕಸ್ಕೋತಾರಂದ್ರ ಇದು ಹೋರಾಟ ಹತ್ತಿಕ್ಕುವುದು ಅಂತ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗ್ತದ. ಈ ಹೋರಾಟ ಹತ್ತಿಕ್ಕುವ ಕೆಲಸನೇ ಅಂತ ಹೇಳಿ ಇಡೀ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಸರ್ಕಾರ ಪೊಲೀಸ್ ಇಲಾಖೆ ಬಿಟ್ಟು ನಮ್ಮ ಹೋರಾಟ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಕತ್ತಾರ ಸರ್ಕಾರ. ಹೀಗಾಗಿ ನೇರವಾಗಿ ನಾವು ಸರ್ಕಾರಕ್ಕೆ ನಾವು ಹೊಣೆಗಾರ ಮಾಡ್ತೇವೆ. ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಸರ್ಕಾರದವರು ಹಂಗ ಸರ್ಕಾರ ಹೆಂಗ್ ಹೇಳ್ತದ ಇಲಾಖೆ ಕೇಳಲೇಬೇಕಾಗತ್ತದ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಾಡಿದ್ದಾರೆ. ನಾವೆಲ್ಲ ಹೋರಾಟಗಾರರು ಮತ್ತೆ ಬೇರೆ ಬೇರೆ ಎಲ್ಲ ಮಠಾಧೀಶರು ಕೂತ್ಕೊಂಡು ಮುಂದಿನ ರೂಪರೇಷೆಗಳ ಬಗ್ಗೆ ನಾವು ಮತ್ತೆ ಒಂದು ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ಬಗ್ಗೆ ನಾವು ಒಂದು ರೂಪರೇಷೆಗಳು ಹಾಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನಿಮ್ಮ ಹೆಸರು? ಶ್ರೀಶೈಲ್ ಮುಳ್ಜಿ, ನ್ಯಾಯವಾದಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ವಿಜಯಪ್ಪ. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಆ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿ.